ಬೇಂದ್ರೆ ಅವರು ಒಂದ್ಸಾರಿ ಕಾರ್ಯಕ್ರಮ ಮುಗಿಸಿ ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ಬಂದು ಕೇಳ್ತಾರೆ, ನಿಮಗೆ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನ ಅಂದಾಗ ಧರಾ ಬೇಂದ್ರೆ ಅವರು ಹೇಳ್ತಾರೆ, ಬರೀ ಕನ್ನಡದ ಬಗ್ಗೆ ಅಭಿಮಾನ ಅಲ್ಲೋ ತಮ್ಮ, ನನ್ನ ದೇಹವೇ ಕನ್ನಡಮಯವಾಗಿದೆ ಅಂತ. ಆಗ ಆ ವ್ಯಕ್ತಿ ಕೇಳ್ತಾರೆ, ಅದೇ ಕೇಳ್ತೀರಿ ಬೇಂದ್ರೆ ಅವರು ಅಂದಾಗ, ನನ್ನ ದೇಹದ ಪ್ರತಿಯೊಂದು ಅಂಗಗಳು ಆರಂಭವಾಗುವುದು ಕೂಡ ಕ ದಿಂದಲೇ ಅಂತ. ನನ್ನ ಕೂದಲು ಕ, ನನ್ನ ಕಣ್ಣು ಕ, ನನ್ನ ಕಿವಿ ಕ, ನನ್ನ ಕುತ್ತಿಗೆ ಕ, ನನ್ನ ಕೈ ಕ, ನನ್ನ ಕರ ಕ, ನನ್ನ ಕಾಲು ಕ, ನಾನು ಹಾಕೊಳ್ಳೋ ಕೆರವು ಕ, ನಾನು ಹಾಕಿರುವ ಕಚ್ಚೆ ಕ, ನಾನು ಹಾಕಿರುವಂತಹ ಕೋಟು ಕ, ನಾನು ಹಾಕಿರುವಂತಹ ಕನ್ನಡಕನು ಕೂಡ ಕ. ಹೀಗೆ ಬರೀ ಮನಸ್ಸಿನಿಂದ ಅಲ್ಲ, ದೇಹವೇ ನನ್ನದು ಕನ್ನಡಮಯವಾಗಿದೆ, ಎಲ್ಲವೂ ಕೂಡ ಆರಂಭವಾಗುವುದು ಕ ದಿಂದಲೇ ಅಂತ ಹೇಳ್ತಾರೆ. ಹೀಗೆ ದರಾ ಬೇಂದ್ರೆ ಅವರು ಕನ್ನಡವನ್ನ ಪ್ರೀತಿಸಿ ಕವನವನ್ನ ಬರೆದವರು. ತಮ್ಮ ಮಾತೃಭಾಷೆ ಮರಾಠಿ ಆದ್ರೂ ಕೂಡ ಕನ್ನಡದಲ್ಲಿ ಕವನಗಳನ್ನ ಬರೆದು ಕನ್ನಡದಲ್ಲಿ ಸಾಹಿತ್ಯವನ್ನ ರಚನೆ ಮಾಡಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟವರು. ಕನ್ನಡದಲ್ಲಿ ನಾನು ಚಲೋ ಪದ್ಯ ಬರೆಯೋದಿಲ್ಲ, ಕನ್ನಡ ಭಾಷೆನೇ ಪದ್ಯ ಬರೆಯೋದು ಚಲೋ ಅದ ಅನ್ನುವಂತಹ ಶ್ರೇಷ್ಠ ಮಾತುಗಳನ್ನ ಆಡಿದಂಥವರು.